ನಮ್ಮದು ಲೋನ್ ಎಲ್ಲ ಕ್ಲಿಯರ್ ಆಗಿದೆ, ಆದರೂ 500 ರೂಪೀಸ್ ಏನೋ ಪೆಂಡಿಂಗ್ ಇತ್ತಂತೆ. ಅವ್ರು ಕಾಲ್ ಮಾಡಿಬಿಟ್ಟು ಹೇಳಿದ್ರು. ಓಕೆ. ಅಲ್ಲಿ ಒಬ್ಬರು ಮೇಡಮ್ ಇದ್ದರು, ಜನನಿ ಅಂತೇಳಿ. ಆ ಮೇಡಮ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ರು. ನಮಸ್ತೆ ಅವ್ರು, ವೆಲ್ಕಮ್ ಬ್ಯಾಕ್ ಟು ದ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ರನ್ನಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಹಲೋ 1 2 3 ಮ್ಯಾಕ್ ಟೆಸ್ಟಿಂಗ್. ಹಲೋ 1 2 3 ಮ್ಯಾಕ್ ಟೆಸ್ಟಿಂಗ್. ಪೈಪ್ ಸೈಲೆಂಟ್. ಈಗ ನಾವು ಬಂದುಬಿಟ್ಟು ಇಂದಿರಾನಗರ HDFC ಬ್ಯಾಂಕ್ ಹತ್ರಗೆ ಹೋಗ್ತಾ ಇದ್ದೀವಿ. ಈ ಲೋನ್ ಬಂದು ಬೇರೆ ಅಕೌಂಟ್ಗೆ ಲಿಂಕ್ ಮಾಡಿದ್ದೆ. ಅಕೌಂಟಲ್ಲಿ ದುಡ್ಡು ಹಾಕಿದ್ದೀನಿ, ಅದನ್ನು ಡಿಡಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ಸರ್ ಅದು ಆಗಲ್ಲ, EMI ಮಾತ್ರ ನಾವು ಡಿಡಕ್ಟ್ ಮಾಡ್ಕೊಳಕ್ಕಾಗೋದು. ನಿಮ್ದು ಒಂದು ಸತಿ ಚೆಕ್ ಬೌನ್ಸ್ ಆಗಿತ್ತು, ಆ ಅಮೌಂಟು ಪೇ ಮಾಡಿ ಅಂತ ಹೇಳಿದ್ರು. ಅದನ್ನ ಯಾವ ಥರ ಪೇ ಮಾಡೋದು ಅಂತ ಹೇಳಿದ್ರೆ ಒಂದು ಆನ್ಲೈನಲ್ಲಿ ಪೇ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಬಂದುಬಿಟ್ಟು ಇಂದಿರಾನಗರಲ್ಲಿ ನಮ್ಮದು ಆಫೀಸ್ ಇದೆ HDFC ಬ್ಯಾಂಕ್ದು, ಪ್ರೀ ಕ್ಲೋಸ್ ಮಾಡೋದು ಲೋನು. ಸೊ ನೀವು ಅಲ್ಲಿ ಬಂದುಬಿಟ್ಟು ಬೇಕಾದರೂ ಮ್ಯಾನ್ಯಲಾಗಿ ಕ್ಲೋಸ್ ಮಾಡ್ಬೋದು ಅಂತ. ಆನ್ಲೈನಲ್ಲಿ ಇನ್ ಕೇಸ್ ಏನಾದರೂ ಕ್ಲೋಸ್ ಮಾಡಿದ್ರೆ ಅದನ್ನು ಪೇಪರ್ ಫಾರ್ಮಾಲಿಟೀಸ್ ಇರ್ತಾವಲ್ಲ, ಸೊ ಅವರು ಒಂದು NOC ಪೇಪರ್ ಥರ ಕೊಡ್ತಾರಂತೆ. ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಮತ್ತು RTO ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಪ್ರಾಸೆಸ್ ಹೇಳಿದ್ರು. ಅದೇನಂತ ನನಗೂ ಸರಿಯಾಗಿ ಅರ್ಥನೇ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಏನು ಹೇಳಿದ್ರು ಅಂತ. ಅದಕ್ಕೆ ನಾನೀಗ ಇಂದಿರಾನಗರ HDFC ಲೋನ್ ಪ್ರೀ ಕ್ಲೋಸ್ ಮಾಡ್ತಾರಲ್ಲ HDFC ಬ್ಯಾಂಕ್ ಹತ್ರ ಹೋಗ್ತಿದ್ದೀನಿ. ಮೇ ಬಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಈ ಥರ ಅನುಭವ ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಮೇ ಬಿ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಇದನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ಮುಂಚೆ ಒಂದು ಸತಿ ಇಂದಿರಾನಗರ HDFC ಬ್ಯಾಂಕ್ ಇದೆಯಲ್ಲ, ಲೋನ್ ಪ್ರೀ ಕ್ಲೋಸ್ ಮಾಡೋದು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಇದ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 50,000 ರೂಪೀಸ್ ಪೇ ಮಾಡಬೇಕು ಅಂತ ಇರ್ತದಲ್ಲ, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಎಲ್ಲ ಸೇರಿ. ಬಟ್ ಪ್ರೀ ಕ್ಲೋಸ್ ಮಾಡಬೇಕಾದಾಗ ಇನ್ನು ಸ್ವಲ್ಪ ಅಮೌಂಟ್ ಕೇಳ್ತಾರೆ. ಎಕ್ಸಾಂಪಲ್ ನನಗೆ ಎಷ್ಟು ಒಂದು 7,000 ಏನೋ ಜಾಸ್ತಿ ಕೇಳಿದರು. ನಂದೆಷ್ಟು ಒಂದು 54,000 60,000 ಇತ್ತು. ಅದನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ ತಕ್ಷಣ ಅವರೇನೋ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸರ್ ನೀವು ಇನ್ನೂ 7,000 ಜಾಸ್ತಿ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಯಾಕಂತ ಕೇಳಿದ್ರೆ ಪ್ರೀ ಕ್ಲೋಸ್ ಮಾಡ್ತಿದ್ದೀರಲ್ಲ ಅದಕ್ಕೆ ಅಂತ ಹೇಳಿದ್ರು. ಕೆಲವೊಂದು ಬ್ಯಾಂಕ್ಸ್ ಇರ್ತಾವಲ್ಲ ಅದರಲ್ಲಿ ಪ್ರೀ ಕ್ಲೋಸ್ ಅನ್ನೋ ಆಪ್ಷನೇ ಇರಲ್ಲ. ಇನ್ ಕೇಸ್ ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಅಡಿಷ್ನಲ್ ಅಮೌಂಟ್ ಅವ್ರದ್ದು ಇಂಟ್ರೆಸ್ಟ್ ಅಲ್ಲದೆ ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ತೊಗೊಂಡಿರ್ತಾರೆ. ಈಗ ನಿಮಗೆ 1 lakh ಏನಾದರೂ ಈಗ ನೀವು 1 lakh ಲೋನ್ ತೊಗೊಂಡಿರ್ತೀರಲ್ಲ, ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಹಾಕಿ ಈಗ ಫಾರ್ ಎಕ್ಸಾಂಪಲ್ ನಾನು 50,000 ರೂಪೀಸ್ ಪೇ ಮಾಡಬೇಕಾಗುತ್ತೆ, ಅದು ಇಂಟ್ರೆಸ್ಟು ಸೇರಿ. ಬಟ್ ಅದು ನಾನು ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆ 50,000 ಜೊತೆಗೆ ಇನ್ನು ಸ್ವಲ್ಪ ಅಮೌಂಟ್ ನಾವು ಪೇ ಮಾಡಬೇಕು. ಯಾಕಂದರೆ ಕೆಲವೊಂದು ಬ್ಯಾಂಕುಗಳಲ್ಲಿ ಪ್ರೀ ಕ್ಲೋಸ್ ಆಪ್ಷನ್ನೇ ಇರಲ್ಲ. ಇನ್ ಕೇಸ್ ಪೇ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಸ್ವಲ್ಪ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ಬ್ಯಾಂಕುಗಳಲ್ಲಿ ಪ್ರೀ ಕ್ಲೋಸ್ ಆರಾಮಾಗಿ ಮಾಡ್ಕೋಬೋದು. ಬಟ್ ಏನಂದರೆ ಅವ್ರು ಲೋನ್ ಕೊಡೋದೇ ಡೌಟು. ನಾವು ಇನ್ ಕೇಸ್ ಏನಾದರೂ ಈಗ ಏನಾದರೂ ಬೈಕ್ ಮೇಲೆ ಕಾರ್ ಮೇಲೆ ಲೋನ್ ಮಾಡಬೇಕು ಅಂತ ಏನಾದರೂ ನಾವು ಅಂದ್ಕೊಂಡ್ರೆ ಅದ್ರ ಮೇಲೆ ಆಸೆನೇ ಹೊಟ್ಟೋಗುತ್ತೆ. ಅಷ್ಟೊಂದು ಪೇಪರ್ ವರ್ಕ್ಸ್ ಹೇಳ್ತಾರೆ. IT ರಿಟರ್ನ್ಸ್ ಎತ್ಕೊಬನ್ನಿ, ಅದು ಎತ್ಕೊಬನ್ನಿ, ಇದು ಎತ್ಕೊಬನ್ನಿ. ಅದು ಏನಾದರೂ ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಲೋನ್ ಮಾಡಬೇಕಿದ್ರೆ ಕನಸಿನ ಮಾತು ಅಂತಲೇ ಹೇಳ್ಬೋದು. ಅಷ್ಟೊಂದು ಇರ್ತದೆ. ಸಿವಿಲ್ ಸ್ಕೋರ್ ಇದೆಯಾ, IT ರಿಟರ್ನ್ಸ್ ಇದೆಯಾ, ಅದು ಇದು ಅಂಥೇಳಿ ಒಂದು ರೇಂಜಿಗೆ ಎನ್ಕ್ವೈರಿ ಶುರು ಹಚ್ಕೊತಾರೆ. ಯಾರೋ VIP ಬರ್ತಾ ಇದ್ದಂಗೆ ಅವ್ರೆ. ಸೊ ಅಲ್ಲಿ ನೋಡಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನೋಡಿ ಯಾರೋ VIP ಹೋಗ್ತವ್ರೆ. ಅಲ್ಲಿ ನೋಡಿ ಹೆಂಗಿದೆ ಟ್ರಾಫಿಕ್ ಜಾಮ್ ಅಂತ. VIP ಇಷ್ಟೊತ್ತಿಗೆಲ್ಲ ಮನೆಗೆ ರೀಚ್ ಆಗಿರ್ತಾರೇನೋ, ಈಗ ಬಿಟ್ಟಿದ್ದಾರೆ ನಮ್ಮನ್ನು. ನಾನೇನೋ ಹೇಳ್ತಿದ್ನಲ್ಲ, ಒಂದು ಚೆಕ್ ಬೌನ್ಸ್ ಆಗಿತ್ತು ನಂದು. ಇರೋಪ್ಪ ತಮ್ಮ, ನಂದು ಒಂದು ಚೆಕ್ ಬೌನ್ಸ್ ಆಗಿತ್ತು. ಸೊ ಅಮೌಂಟು ಟಿಲ್ ಪೆಂಡಿಂಗ್ ಇದೆ ಅಂತೆ. ಸೊ ಅದನ್ನು ಹೋಗ್ಬಿಟ್ಟು ಈಗ ಕ್ಲಿಯರ್ ಮಾಡಿಬಿಟ್ಟು ವಾಪಸ್ ಬರೋಣ. ಆ ಪ್ರೋಸೆಸ್ ಏನು ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅದನ್ನ ತಿಳ್ಕೊಂಡು ನಿಮಗೂ ಹೇಳ್ತೀನಿ. ಮೇ ಬಿ ನಿಮಗೂ ಯೂಸ್ಫುಲ್ ಆಗ್ಬೋದು. ನಾವು ಇಂದಿರಾನಗರಕ್ಕೆ ಬಂದುಬಿಟ್ಟಿದ್ದೀವಿ. ಎಲ್ಲೋ ಇರಬೇಕಲ್ಲ. ಹಾಂ, ಇಲ್ಲೇ ಇದೆ ನೋಡಿ ನಮ್ಮ ರೈಟ್ ಸೈಡು. ಅದು ಮೆಟ್ರೋ ಸ್ಟೇಷನ್ನು, ಇದೆ HDFC ಲೋನ್ ಪ್ರೀ ಕ್ಲೋಸ್ ಮಾಡೋದು. ಒಳಗಡೆ ಪಾರ್ಕ್ ಮಾಡ್ಬೋದಾ ನೋಡೋಣ. ಸರಿ ಆಯಿತು. ಮೊನ್ನೆ ಬಂದಾಗ ಇದೇ ಪ್ರಾಬ್ಲಮ್ಮು. ಇಡೀ ಬ್ಯಾಂಗ್ಳೂರಿಗೆಲ್ಲ ಎರಡೇ ಹತ್ತರ ಇರೋದು ಲೋನ್ ಪ್ರೀ ಕ್ಲೋಸ್ ಮಾಡೋದು. ಒಂದು ಇಲ್ಲೊಂದಿದೆ
ಇಲ್ಲಿ ನೋಡಿದ್ರೆ ಪಾರ್ಕಿಂಗ್ ಇಲ್ಲ. ಈಗ ಎಲ್ಲಿ ಪಾರ್ಕ್ ಮಾಡೋದು? 5 ನಿಮಿಷದಲ್ಲಿ ಪಾರ್ಕ್ ಮಾಡ್ತೀನಿ. 5 ನಿಮಿಷ, 5 ಮಿನಿಟ್ಸು, 5 ನಿಮಿಷ ಹಿಂಗೋಗಿ ಬಂದ್ಬಿಡ್ತೀನಿ. ಹಾಂ, 5 ನಿಮಿಷ ಅಷ್ಟೇ. ಮಾಡಲಾ? ಶಪ್ಪ, ಈ ಅಂಕಲ್ ಯಾರೋ ಒಳ್ಳೆಯವರು. भैया लोन क्लियर करेगा ना करेगा ना। ಲೋನ್ದು ನಮ್ಮದು ಲೋನ್ ಎಲ್ಲ ಕ್ಲಿಯರ್ ಆಗಿದೆ. ಆದರೂ 500 ರುಪೀಸ್ ಏನೋ ಪೆಂಡಿಂಗ್ ಇತ್ತಂತೆ. ಅವ್ರು ಕಾಲ್ ಮಾಡಿಬಿಟ್ಟು ಹೇಳಿದ್ರು. ಓಕೆ, ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಮೊದಲೊಂದು ಸತಿ ಬಂದಿದ್ದೆ, ಇಲ್ಲಿ ಗಂಟೆ ಕ್ಯೂ ಇತ್ತು. ಇಲ್ಲಿಂದ ಹಿಡಿದು ಇಲ್ಲಿ ಟೋಕನ್ಸ್ ಇಶ್ಯೂ ಮಾಡ್ತಿದ್ರು. ಇಲ್ಲಿಂದ ಸ್ಟೆಪ್ಸ್ ಫುಲ್ಲು ಜನ ಇದ್ದರು. ಈಗ ಅಷ್ಟೊಂದಿಲ್ಲ. ಹೋಗಿದ್ದ ಕೆಲಸ ಸಕ್ಸಸ್ಫುಲಿ ಡನ್. ಈಗ ಇದನ್ನ ಹೆಂಗೆ ತೆಗಿಯೋದು? Yes. Yeah. Thank you, uncle. ಇಲ್ಲಿ ನೋಡಿ, ಮೆಟ್ರೋ ಸ್ಟೇಷನ್ ಪಕ್ಕನೇ ಇರ್ತದೆ. ಅಲ್ಲಿ ನೋಡಿ, ಇಂದಿರಾನಗರ ಮೆಟ್ರೋ ಸ್ಟೇಷನ್ ಇದೆ ಅಲ್ಲ, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೊಂದು ಸರ್ಕಲ್ ಇದೆ ಅಲ್ಲ, ಸಿಗ್ನಲ್ಲು. ಸಿಗ್ನಲ್ ಪಕ್ಕನೇ HDFC ಬ್ಯಾಂಕು. ಫಾರ್ ದ ಫಸ್ಟ್ ಟೈಮ್ ಬ್ಯಾಂಕಲ್ಲಿ ಇಷ್ಟು ಬೇಗ ನನ್ನ ಕೆಲಸ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದ್ದು. ಟೈಮ್ 1:10 ಆಗ್ತಿದೆ ಈಗ. ಅಲ್ಲಿ ಒಬ್ಬರು ಮೇಡಮ್ ಇದ್ದರು, ಜನನಿ ಅಂತೇಳಿ. ಆ ಮೇಡಮ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ರು. ಅಲ್ಲಿ ಕೆಳಗಡೆ HDFC ಬ್ಯಾಂಕ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ನಾನು 548 ರುಪೀಸ್ ಪೇ ಮಾಡಬೇಕಿತ್ತು. ಅದು ಚೆಕ್ ಬೌನ್ಸ್ ಆಗಿರೋದು. 548 ರೂಪಾಯಿನೂ ಅಲ್ಲಿ ಕೆಳಗಡೆ ಪೇ ಮಾಡಿದೆ. ಅಲ್ಲಿಂದ ಒಂದು ಸಣ್ಣದು ರೆಸಿಪ್ಟ್ ಥರ ಕೊಡ್ತಾರಲ್ಲ, ಪೇ ಮಾಡಿದ್ಮೇಲೆ ಅದನ್ನ ಎತ್ಕೊಂಡೋಗಿ ಮೇಲ್ಗಡೆ ಕೊಟ್ಟಿದ ತಕ್ಷಣ ಫಸ್ಟಲ್ಲಿ ಅವ್ರು ಎತ್ಕೊಂಡು, ಸರ್ NOC ನಿಮ್ಮ ಮನೆಗೆ ಬರ್ತದೆ ಅಂತ ಹೇಳಿದ್ರು. ಮೇಡಮ್, ನಾನು ಮನೇಲಿ ತುಂಬ ಇರಲ್ಲ, ಆಫೀಸಲ್ಲಿ ಇರ್ತೀನಿ ಅಂತ ಹೇಳಿದ್ರೆ, ಸರಿ ವೆಯ್ಟ್ ಮಾಡಿ ಸರ್, ಒಂದು 1/2 ಅವರು ಇಲ್ಲೇ ಕೊಟ್ಬಿಡ್ತೀವಿ NOC ಅಂತ ಹೇಳಿದ್ರು. ತುಂಬ ಥ್ಯಾಂಕ್ಸ್ ಮೇಡಮ್ ಅಂತೇಳಿ 1/2 ಅವರ್ ಒಳಗಡೆ ನಮ್ಮ NOC ಕೊಟ್ಬಿಟ್ರು. ಈಗ ಬ್ಯಾಂಕ್ ಕಡೆಯಿಂದ NOC ಲೆಟರ್ ಕೊಟ್ಟಿದ್ದಾರಲ್ಲ, ಅದನ್ನ RTO ಆಫೀಸಲ್ಲಿ ಕೊಡಬೇಕಂತೆ. ಅದು 19 ಡೇಸ್ ವ್ಯಾಲಿಡೇಟ್ ಇರ್ತದಂತೆ. 19 ಡೇಸ್ ಆದಮೇಲೆ ಅದು ಎಕ್ಸ್ಪೈರ್ ಆಗುತ್ತಂತೆ. ಈಗ RTO ಆಫೀಸ್ ಹತ್ರ ಹೋಗ್ಬಿಟ್ಟು ಈ NOCನ ಸಬ್ಮಿಟ್ ಮಾಡಬೇಕು. ಇದ್ರ ಜೊತೆಗೆ ಬೈಕ್ದು ಇನ್ಶೂರೆನ್ಸು, ಎಮಿಷನ್ ಟೆಸ್ಟು ಪ್ಲಸ್ RCDL ಎತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮೇಡಮ್ ಅದೇ ಹೇಳಿದ್ರು, ಹೋಗ್ಬೇಕಾದ್ರೆ ಇದನ್ನೆಲ್ಲ ಎತ್ಕೊಂಡು ಹೋಗಿ ಅಂತ. ಮೇಡಮ್ಗಂತೂ ತುಂಬಾ ಥ್ಯಾಂಕ್ಸ್. ಇನ್ನೊಂದು ನಿಮ್ಗೆ ಹೇಳೋದು ಮರೆತನಲ್ಲ, ಈ 5th ಸರ್ವಿಸ್ ಆದಾಗಿಂದ ಸೆಕೆಂಡ್ ಗೇರಲ್ಲಿ 80ವರೆಗೂ ರೈಸ್ ಮಾಡ್ಬೋದು. ನಾನು ಫಸ್ಟ್ ಈ ಬೈಕ್ ಬೈ ಮಾಡಿದಾಗ ಫಸ್ಟ್ ಗೇರಲ್ಲಿ 20, ಅದಕ್ಕೆ ಮೇಲೆ ಹೋಗ್ತಿರಲಿಲ್ಲ. ಸೆಕೆಂಡ್ ಗೇರಲ್ಲಿ ಅಷ್ಟೇ ಒಂದು 30-35, ಹೆಚ್ಚು ಕಮ್ಮಿ ಗಟ್ಟಿಗೆ ತುಂಬ ಕಷ್ಟ ಕೊಟ್ಟರೆ 40ವರೆಗೂ ಹೋಗ್ತಿತ್ತು. ಈಗ ಸೆಕೆಂಡ್ ಗೇರಲ್ಲೇ 80 ಹೋಗುತ್ತೆ. ಅದೊಂದು ಟ್ರೈ ಮಾಡಿದ್ದೀನಿ ರೀಸೆಂಟ್ಲಿ. ಸೊ ಮೊನ್ನೆ ನಾನು ಸರ್ವಿಸ್ ಮಾಡಿಸಿ ಒಂದು ಟ್ರಿಪ್ ಮುಗಿಸ್ಕೊಂಡೆ. ಆ ಟ್ರಿಪ್ ಮುಗಿಸ್ಕೊಂಡ್ಬಿಟ್ಟು ಒಂದು 15 ಡೇಸ್ ನಾನು ಈ ಬೈಕ್ನ ಆನ್ ಮಾಡೇ ಇರಲಿಲ್ಲ. ಮತ್ತೆ ಆನ್ ಮಾಡ್ತೀನಿ, ಆನ್ ಆಗ್ತಿಲ್ಲ.
ಈ ಡಿಸ್ಪ್ಲೇ ಏನೂ ಆನೆ ಆಗ್ತಿರಲಿಲ್ಲ, ಇದು ಏನೂ ಆನೆ ಆಗ್ತಿರಲಿಲ್ಲ, ಬರೀ ಆರೆಂಜ್ ಲೈಟ್ ಮಾತ್ರ ಬ್ಲಿಂಕ್ ಆಗ್ತಿತ್ತು, ಅದು ABSದು. ಇನ್ ಕೇಸ್ ಅದು ಬ್ಲಿಂಕ್ ಆಗಿಲ್ಲ ಅಂದರೆ ನಾನು ಏನಾದರೂ ಬೇಜಾರಾಗ್ತೀನ ಅಂತೇಳ್ಬಿಟ್ಟು ಅದು ಮಾತ್ರ ಲೈಟಾಗಿ ಬ್ಲಿಂಕ್ ಆಗ್ತಿತ್ತು. ಆವಾಗ ಇದನ್ನು ತಳ್ಳಿ 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 ಸ್ಟಾರ್ಟ್ ಮಾಡೋಷ್ಟರಲ್ಲಿ ದೇವರೇ ಕಾಣಿಸಿದ್ರು. ಸೊ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಆನ್ ಆಗಿದೆ ಬಿಡು ಅಂತೇಳ್ಬಿಟ್ಟು ಕರೆಕ್ಟಾಗಿ ಹಿಂಗೆ ಹಂಪ್ ಇತ್ತು, ಹಂಪ್ ಹಚ್ಬಿಟ್ಟು ಇನ್ನೇನು ಈ ಹಂಪ್ ಹತ್ತಿನ ಡೌನ್ ಇಳಿಬೇಕಂತ ಟೈಮಲ್ಲಿ ಕರೆಕ್ಟಾಗಿ ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿ ಹೆವಿ ಟ್ರಾಫಿಕ್ ಜಾಮು, ಅಲ್ಲಿ ಸರಿಯಾಗಿ ಆಫ್ ಆಗೋಯ್ತು. ಆಗ ನೋಡಬೇಕಾಗಿತ್ತು, ಮತ್ತೆ ರಿವರ್ಸ್ ಎತ್ಕೊಬಂದು ಡೌನ್ಗೆ ಸ್ಟಾರ್ಟ್ ಮಾಡಿಕೊಂಡು ಆಗ ಫುಲ್ಲು ರೆವ್ ಮಾಡಿ 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 ಆಗ ಸೆಕೆಂಡ್ ಗೇರ್ ಟ್ರೈ ಮಾಡಿದೆ. ಸೆಕೆಂಡ್ ಗೇರಲ್ಲಿ ಆಗಿಬಿಟ್ಟು ಫುಲ್ ರೆವ್ ಮಾಡ್ತಿದ್ದೀನಿ, ನೋಡಿದ್ರೆ 80ಗೆ ರೀಚ್ ಆಗ್ತಿದೆ. ಫಸ್ಟ್ ಟೈಮ್ ನಾನು ನೋಡಿದ್ದು. ಸೌಂಡ್ ಹೆಂಗಿತ್ತು ಗೊತ್ತಾ, ಈ ಸ್ಪೋರ್ಟ್ಸ್ ಬೈಕ್ನು ಬುಲೆಟ್ ಬೈಕ್ನು ಎರಡನ್ನೂ ಮಿಕ್ಸ್ ಮಾಡಿದ್ರೆ ಒಂದು ಸೌಂಡ್ ಬರ್ತದಲ್ಲ, ಆ ಥರ ಸೌಂಡ್ ಬಂತು. ಸೆಕ್ಸಿಯಾಗಿರಲಿಲ್ಲ ಸೌಂಡು, ಒಳ್ಳೆ ಮಾನ್ಸ್ಟರ್ದಂಗಿತ್ತು, ಹೊಡಿಯೋರ ಥರ ಬರ್ರ್ ಅಂತೇಳಿ. ಈ ಸತಿ ನೆಕ್ಸ್ಟ್ ಏನಾದರೂ ಟ್ರಿಪ್ಗೆ ಹೋದಾಗ ಒಂದು ಸತಿ ಹೈವೇಲಿ ಟ್ರೈ ಮಾಡಬೇಕು. ಫಸ್ಟ್ ಗೇರಲ್ಲಿ ಎಷ್ಟೋಗುತ್ತೆ, ಸೆಕೆಂಡ್ ಗೇರಲ್ಲಿ ಎಷ್ಟೋಗುತ್ತೆ, ಥರ್ಡ್ ಆ್ಯಂಡ್ ಫೋರ್ತ್, ಫೈನಲ್ ಫಿಫ್ತ್. ಎಸ್ ಬ್ರೋ, ವಿ ಹ್ಯಾವ್ ಟು ಟೆಸ್ಟ್ ಇಟ್. ಸೊ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲೆಲ್ಲೋ ತೋರಿಸಿ ಗೊಂದಿಗಳೆಲ್ಲ ಕರ್ಕೊಬಂತು, ಫೈನಲ್ ಆಗಿ ಇಲ್ಲಿ ಕರ್ಕೊಬಂತು. ಇಲ್ಲಿ ಎಮಿಷನ್ ಟೆಸ್ಟ್ ಇದೆ ಅಂಥೇಳಿ, ಇಲ್ಲ ನಮ್ಮ ಅಡ್ವೆಂಚರ್ಗೆ ಇಲ್ಲೇ ಮಾಡಿಸೋಣ. ಎಮಿಷನ್ ಟೆಸ್ಟು ನಮ್ಮದು ರಿಸರ್ವಲ್ಲಿ ಇತ್ತಲ್ಲ, ಸೈಡ್ ಸ್ಟ್ಯಾಂಡ್ ಹಾಕಿದ ತಕ್ಷಣ ನೋಡಿ ಕಾಲ್ವಾಗ ಟ್ಯಾಂಕ್ ತೋರಿಸ್ತಿದೆ. ಸೊ ಅದಕ್ಕೆ ಏನೇನು ಬೇಕೋ ಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಈಗ RTO ಆಫೀಸ್ ಹತ್ರ ಹೋಗ್ತಿದ್ದೀವಿ, ರಾಜಾಜಿನಗರ್. ನಮ್ಮ ಗೋಪ್ರಲ್ಲಿ ಬೇರೆ 7% ಮಾತ್ರ ಚಾರ್ಜಿಂಗ್ ಇದೆ. ಎಲ್ಲಿವರೆಗೂ ಆದರೆ ಅಲ್ಲಿವರೆಗೂ ನಾನು ಬ್ಲಾಗ್ ಮಾಡ್ತೀನಿ, ರಿಮೈನಿಂಗ್ ಮತ್ತು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಶರ್ಟ್ ಆ ಸೈಡ್ ಹೋಗ್ಬೇಕಿತ್ತಲ್ಲ. ನಾನೀಗ ರಾಜಾಜಿನಗರ್ RTO ಆಫೀಸ್ ಹತ್ರಕ್ಕೆ ಬಂದಿದ್ದೀನಿ. ಒಂದು HDFC ಬ್ಯಾಂಕಿಂದ ಒಂದು NOC ಕೊಟ್ಟಿದ್ರು, ಅದು RTO ಆಫೀಸ್ ಹತ್ರ ಕೊಡಿ ಅಂತ ಹೇಳಿದ್ರು. ಸರ್ ಅರ್ಥಾಗಿ ವೆಬ್ಸೈಟ್ ಎಲ್ಲ ನೋಡಬೇಕು. ಹಾಂ ಹಾಂ ಸೊ ಇಲ್ಲಿಗೆ ಬಂದಮೇಲೆ ಇವ್ರು ಹೇಳಿದ್ರು ನಮ್ಮದೊಂದು ಸೈಟ್ ಇದೆ ನೋಡಿ, ಅಲ್ಲೊಂದು ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ ನೋಡಿ, ಅದನ್ನ ತೋರಿಸಿದ್ರು. ಏನಿದು ಅಂತ ಕೇಳಿದ್ರೆ ಆ ಲಿಂಕಿಗೆ ಹೋಗ್ಬಿಟ್ಟು ಅಲ್ಲಿ ಫೀಸ್ ಪೇ ಮಾಡಿಬಿಟ್ಟು ಆ ರೆಸಿಪ್ಟ್ ಎತ್ಕೊಬನ್ನಿ ಅಂತ ಹೇಳಿದ್ರು. ಸೊ ಅದನ್ನ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಅದು ಬೇರೆ ಏನೋ ತೋರಿಸ್ತು. ಮತ್ತೆ ಹೋಗಿ ಕೇಳಿದೆ, ಸೊ ಈ ಥರ ಫಾರ್ಮ್ 28 ಆ ಥರ ಏನಾದಿರುತ್ತೆ ಅಂದರೆ ಇಲ್ಲ ಇಲ್ಲ ಅದೇನಿಲ್ಲ, ನಿಮಗೆ ಬಂದುಬಿಟ್ಟು ಐಥೋಪಿಕೇಷನ್ ಟರ್ಮಿನೇಷನ್ ಅಂತಲೇ ಏನೋ ಬರ್ತದೆ. ಸೊ ಅದಕ್ಕೆ ಬಂದುಬಿಟ್ಟು ನೀವು 460 ರೂಪೀಸ್ ಏನೋ ಬರ್ತದೆ ಫೀಸ್. ಅದನ್ನ ಪೇ ಮಾಡಿಬಿಟ್ಟು ಅದ್ರ ರೆಸಿಪ್ಟ್ ಎತ್ಕೊಬನ್ನಿ, ಬರಬೇಕಾದಾಗ ಎಲ್ಲ ಒರಿಜಿನಲ್ ಎತ್ಕೊಬನ್ನಿ. ವೆಹಿಕಲ್ ಯಾವುದೇ ಇರಲಿ ಅದ್ರ ಮೇಲೆ ಏನೂ ಕೇಸ್ ಇರಬಾರ್ದಂತೆ ಟ್ರಾಫಿಕ್ದು, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಎತ್ಕೊಬನ್ನಿ. ಸಾಟರ್ಡೆ ನಾವು ಇರಲ್ಲ, ಮಂಡೇ ಎತ್ಕೊಬಂದು ಎಲ್ಲ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು. ಮನೆಗೆ ಹೋಗಿ ನೆಮ್ಮದಿಯಾಗಿ ಇದನ್ನೆಲ್ಲ ಫಾರ್ಮ್ಸ್ನೆಲ್ಲ ಫಿಲ್ ಮಾಡಿ ಮತ್ತೆ ಬಂದು ಸಬ್ಮಿಟ್ ಮಾಡಬೇಕು. ನಾವು ಇಲ್ಲಿಗೆ ಬಂದಿದ್ದ ಕೆಲಸ ಆಗಲಿಲ್ಲ. ಹೇ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಬ್ಯಾಕ್ ಎಗೋ ತುಂಬ ದಿನ ಆಯಿತು ರೈಡ್ ಸ್ಟಾರ್ಟ್ ಮಾಡಿ. ಸೊ ಈಗ ಓರಿಯನ್ ಮಾಲ್ ಹತ್ರ ಸ್ವಲ್ಪ ಕೆಲಸ ಇದೆ, ಒಂದು ಸಣ್ಣ ಕೆಲಸ, ಅದು ಮುಗಿಸ್ಕೊಂಡು ಹೋಗೋಣ. ಒಂದು 10 ನಿಮಿಷ ಕೆಲಸ, ಅದು ಮುಗಿಸ್ಕೊಂಡು ಹೊಟ್ಟೋಗೋಣ. ಲೆನ್ಸ್ ಕಟ್ಟಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಮುಗೀತಲ್ಲ. ಈಗ RTO ಆಫೀಸ್ ಹತ್ರ ಹೋಗ್ತಿದ್ದೀವಿ. ಅಲ್ಲೊಂದು ಐಪೋತ್ ವರ್ಟಿಕಲ್ ಟರ್ಮಿನಲ್ ಅಂತೇಳ್ಬಿಟ್ಟು ಕೆಲವೊಂದು ಫಾರ್ಮ್ಸ್ ಇದೆ, ಅವನ್ನೆಲ್ಲ ಸಬ್ಮಿಟ್ ಮಾಡಿ ಅದು NOC ಜೊತೆಗೆ
ಹೈಪೋಥಾಟಿಕಲ್ ಟರ್ಮಿನಲ್ ಅಂತ ಹೇಳ್ಬಿಟ್ಟು ನಾವು ಪೇ ಮಾಡಿರ್ತೀವಲ್ಲ ಆ ರೆಸಿಪ್ಟ್ಸು ಪ್ಲಸ್ ನಮ್ಮ ಇನ್ಶೂರೆನ್ಸ್ದು ಪ್ಲಸ್ ಒರಿಜಿನಲ್ RC/DL ಎಲ್ಲ ಎತ್ಕೊಂಡು ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬರ್ತಿದ್ದೀನಿ ಇಲ್ಲಿ ರಾಜಾಜಿನಗರ RTO ಅಲ್ಲಿ ಸಬ್ಮಿಟ್ ಮಾಡೋಣ ಅಂತೇಳಿ. ಫೈನಲಾಗಿ ನಮ್ಮ ಅಪ್ಲಿಕೇಶನ್ಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ವೆ. ಬಟ್ ಟೈಮ್ ಅಂತೂ ತುಂಬಾ ತಗೊಂತು. ಈಗ ಟೈಮ್ ನೋಡಿ 2:20 ಆಗ್ತಾ ಬರ್ತಿದೆ. ಸೊ ನೋಡಿದ್ರಲ್ಲ ಈ ಥರ ಇರುತ್ತೆ ಪ್ರೋಸೆಸ್ಸು. ಬಟ್ ಏನಂದರೆ ಅವ್ರು ಕೌಂಟರ್ ನಂಬರ್ 7ಗೆ ಹೋಗು ಅಂತ ಹೇಳಿದ್ರು, ಮತ್ತು ಇನ್ನೊಬ್ರು ಕೌಂಟರ್ ನಂಬರ್ 4ಗೆ ಹೋಗು ಅಂತ ಹೇಳಿದ್ರು. ಮತ್ತು ಅಲ್ಲಿಂದ ಡಾಕ್ಯುಮೆಂಟ್ಸು ಅಪ್ಲೋಡ್ ಆಗಿಲ್ಲ ಸರ್, ಇನ್ನೊಂದು ಸತಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿರೋ ನಿಯರ್ ಸೈಬರ್ ಒಂದಿತ್ತು, ನಾನು ಮೊಬೈಲಲ್ಲಿ ಟ್ರೈ ಮಾಡಿದೆ, ಅದು ಇಂಟರ್ನೆಟ್ ಸರ್ವರ್ ಎರರ್ ಅಂತ ಬಂತು. ಸೊ ಅಲ್ಲಿ ನಿಯರ್ ಸೈಬರ್ ಸೆಂಟರ್ ಇತ್ತು, ಅಲ್ಲಿ ಹೋಗ್ಬಿಟ್ಟು 50 ರೂಪೀಸ್ ಕೊಟ್ಬಿಟ್ಟು ಸೊ ಅವ್ರ ಕೈಯಲ್ಲಿ ಅಪ್ಲೋಡ್ ಮಾಡಿಸಿದೆ. ಸೊ ನಾನು ಮನೇಲಿ ಅಪ್ಲೋಡ್ ಮಾಡಿದ್ದೆ, ಬಟ್ ಇಲ್ಲಿ ಅಪ್ಲೋಡ್ ಆಗಿಲ್ಲ ಅಂತ ತೋರಿಸ್ತು. ಮತ್ತು ಕೌಂಟರ್ ನಂಬರ್ 4ಗೆ ಹೋಗಿದ ತಕ್ಷಣ ಅವರು ಚೆಕ್ ಮಾಡಿಬಿಟ್ಟು ಸರ್ ಕೌಂಟರ್ ನಂಬರ್ 10ಗೆ ಹೋಗಿ ಅಂತ ಹೇಳಿದ್ರು. ನೋಡಿದ್ರಲ್ಲ ಮೇಡಮ್ ಊಟಕ್ಕೆ ಹೋಗಿದ್ರು, ಮೇಡಮ್ ಬಂದಿದ ತಕ್ಷಣ ಅವೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ಅವ್ರು ಒಂದು ಯೆಲ್ಲೋ ಕಲರ್ ಒಂದು ಸ್ಲಿಪ್ ಕೊಟ್ಟರು. ಸೊ ಇದನ್ನು ತಗೊಂಡೋಗಿ ಸರ್ ವಿತಿನ್ 13 ಡೇಸಲ್ಲಿ ನಿಮ್ಮದು RC ಬರುತ್ತೆ ಹೊಸದು ನಿಮ್ಮ ಮನೆಗೆ ಅಂತ ಹೇಳಿದ್ರು. ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಮರಿದಿರ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.